ಹಲೋ ಎವ್ರಿವನ್, ಎಲ್ರಿಗೂ ಶುಭೋದಯ. ಫೈನಾನ್ಸ್ ವಿತ್ ನಾಗ್ ಚಾನಲ್ಗೆ ಮತ್ತೆ ಸ್ವಾಗತ. ನಾನು ನಾಗೇಂದ್ರ. ಇವತ್ತು ಸೋಮವಾರ ಆಗಸ್ಟ್ 10. ಕಾಫಿ ತಿಂಡಿ ತಗೊಂಡ್ ಕೂತ್ಕೊಳ್ಳಿ. ಮಾರ್ಕೆಟ್ ಬೆಲ್ ಬಾರ್ಸೋಕ್ ಮುಂಚೆ ಇವತ್ತಿನ ಅಪ್ಡೇಟ್ಸ್ ನೋಡ್ಕೊಂಡು ಬಂದ್ಬಿಡೋಣ. ಮೊದಲನೇದಾಗಿ ವರ್ಲ್ಡ್ ಮಾರ್ಕೆಟ್ ವೀಕೆಂಡ್ ಅಥವಾ ರಾತ್ರಿ ಏನಾಯ್ತು. ಫಸ್ಟ್ ಶುಕ್ರವಾರ ಅಮೆರಿಕದಲ್ಲಿ ಅದು ದೊಡ್ಡ ಸ್ಟೋರಿ ಹೇಳ್ತೀನಿ. ಜುಲೈ ಜಾಬ್ ರಿಪೋರ್ಟ್ ಫುಲ್ ಶಾಕ್ ಕೊಟ್ಟಿದೆ. ಅಮೆರಿಕದಲ್ಲಿ ಜಾಬ್ಸ್ ಜಾಸ್ತಿ ಆಗುತ್ತೆ ಅಂತ ನಿರೀಕ್ಷೆ ಇತ್ತು. ಆಲ್ಮೋಸ್ಟ್ 80,000 ಜಾಬ್ಸ್ ಜಾಸ್ತಿ ಆಗುತ್ತೆ ಅಂತ. ಆದ್ರೆ ಆಕ್ಚುಲ್ ಆಗಿ 23,000 ಜಾಬ್ಸ್ ಕಡಿಮೆ ಆಗಿದೆ. ಅನ್ಎಂಪ್ಲಾಯ್ಮೆಂಟ್ ರೇಟ್ ಸ್ವಲ್ಪ ಕಡಿಮೆ ಆಗಿ 4.1% ಬಂತು. ಸಾಮಾನ್ಯವಾಗಿ ಬ್ಯಾಡ್ ಜಾಬ್ ಡೇಟಾ ಮಾರ್ಕೆಟ್ಗೆ ಟೆನ್ಷನ್ ಕೊಡುತ್ತೆ. ಆದ್ರೆ ಇಲ್ಲಿ ಮಾರ್ಕೆಟ್ ಇದನ್ನ ಬ್ಯಾಡ್ ನ್ಯೂಸ್ ಇಸ್ ಗುಡ್ ನ್ಯೂಸ್ ಅಂತ ತಗೊಂಡ್ರು. ಯಾಕೆಂದ್ರೆ ಜಾಬ್ ಮಾರ್ಕೆಟ್ ಸ್ವಲ್ಪ ತಣ್ಣಗಾದ್ರೆ ಫೆಡ್ ಇಂಟ್ರೆಸ್ಟ್ ರೇಟ್ ನ ಜಾಸ್ತಿ ಮಾಡೋ ಚಾನ್ಸ್ ಕಡಿಮೆ ಆಗುತ್ತೆ. ಬದಲಿಗೆ ಕಟ್ ಮಾಡಬಹುದು ಅಂತ ನಿರೀಕ್ಷೆ ಇದೆ. ಇದ್ರ ರಿಸಲ್ಟ್ಸ್ ಏನಪ್ಪಾ ಅಂತಂದ್ರೆ S&P 500 ಕ್ಲೋಸ್ 0.62% ರೆಕಾರ್ಡ್ ಕ್ಲೋಸ್ ಆಗಿದೆ ಪಾಸಿಟಿವ್ ಆಗಿ. ನಾಸ್ಡಾಕ್ ಬಂದು 1.3% ಮೇಲೆ ಹೋಗಿದೆ. ಚಿಪ್ ಸ್ಟಾಕ್ ಬೌನ್ಸ್ ಬ್ಯಾಕ್ ನಿಂದ ಇದಾಗಿರೋದು. ಡೋ ಜೋನ್ಸ್ ಬಂದು 0.28% ಜಾಸ್ತಿ ಆಗಿದೆ. ಇದು ಸತತವಾಗಿ 2ನೇ ವಾರದ ಗೈನ್. S&P ಇಡೀ ವಾರಕ್ಕೆ 3.6% ಜಾಸ್ತಿ ಆಗಿದ್ರೆ ನಾಸ್ಡಾಕ್ ಫುಲ್ 5.2%. ಮೋಸ್ಟ್ಲಿ ಸೆಮಿ ಕಂಡಕ್ಟರ್ ಸ್ಟಾಕ್ಸ್ ಇದ್ರ ಕೈವಾಡ ಇರೋದು. ಇವತ್ತು ಬೆಳಿಗ್ಗೆ ಏಷ್ಯಾದಲ್ಲಿ ಈ ಎಕ್ಸೈಟ್ಮೆಂಟ್ ಫುಲ್ ಆಗಿ ಮುಂದುವರಿತಾ ಇದೆ. ಜಪಾನ್ ನಿಕ್ಕಿ 2.04% ಮೇಲಕ್ಕೆ ಹೋಗೈತೆ. ಕೊರಿಯಾ ಕಾಸ್ಪಿ ಬಂದು 1.05% ಜಾಸ್ತಿ ಆಗಿದೆ. ಲೈಕ್ SK ಹೈನಿಕ್ಸ್, ಸ್ಯಾಮ್ಸಂಗ್, ತೈವಾನ್ ಚಿಪ್ ಸ್ಟಾಕ್ಸ್ ಎಲ್ಲ ಲೀಡ್ ಮಾಡ್ತಿದ್ದಾವೆ. ತೈವಾನ್ ಸ್ಟಾಕ್ ಇಂಡೆಕ್ಸ್ ಕೂಡ 2.5% ಗಿಂತ ಜಾಸ್ತಿ ಮೇಲಕ್ಕೆ ಹೋಗುತ್ತೆ. ಸೊ ಅಮೆರಿಕದ ರೇಟ್ ಕಟ್ ಎಕ್ಸೈಟ್ಮೆಂಟ್ ಟ್ರ್ಯಾಕ್ ಮಾಡ್ತಿದ್ದಾವೆ. ಹ್ಯಾಂಗ್ಸಂಗ್ ಕೂಡ 0.81% ಅಪ್ ಇದೆ. ಒಂದ್ ವಿಷಯ, ಇವತ್ತಿನ ಬೆಳಗಿನ ಟ್ರೇಡ್ ಫ್ಲಾಗ್ ಮಾಡ್ಬೇಕಂದ್ರೆ ಡೋ ಜೋನ್ಸ್ ಫ್ಯೂಚರ್ ಇವತ್ತು ಸ್ವಲ್ಪ ಡೌನ್ ಇದೆ. ಕಂಪೇರ್ ಲೈಕ್ ಫ್ರೈಡೆ ಕ್ಲೋಸ್ ನೋಡಿದ್ರೆ ಒಂದ್ ಸ್ವಲ್ಪ 0.11% ಬಿದ್ದು ಬೆಳಿಗ್ಗೆ ನಾನು ನೋಡಿದಾಗ 53,976 ಗೆ ಇತ್ತು. ಅಂದ್ರೆ ಶುಕ್ರವಾರ ಕ್ಯಾಶ್ ಕ್ಲೋಸ್ ರೆಕಾರ್ಡ್ ಆಗಿದ್ರು ಫ್ಯೂಚರ್ ಮಾರ್ಕೆಟ್ ಇವತ್ತಿನ US ಸೆಷನ್ ಗೆ ಸ್ವಲ್ಪ ಕೇರ್ಫುಲ್ ಆಗಿದೆ ಅಂತ ಗೊತ್ತಾಗುತ್ತೆ. ವಾಲ್ ಸ್ಟ್ರೀಟ್ ಪಾಸಿಟಿವ್ ಸ್ಟೋರಿ ಇವತ್ತಿಗೆ ಫುಲ್ ಕಾನ್ಫಿಡೆನ್ಸ್ ನಲ್ಲಿ ಕ್ಯಾರಿ ಆಗ್ತಿಲ್ಲ ಅಂತ ಮನಸ್ಸಲ್ಲಿ ಇಟ್ಕೊಳ್ಳಿ. ಈಗ ಒಂದ್ ಟ್ವಿಸ್ಟ್ ಇದೆ ಗುರು. ಏನು? ಕ್ರೂಡ್ ಆಯಿಲ್. ಬ್ರೆಂಟ್ ಕ್ರೂಡ್ ಇವತ್ತು $84.37 ಆಸ್ಪಾಸ್ ಅಲ್ಲಿ ಸುಮಾರು 1% ಅಪ್ ಇದೆ. ಹಾರ್ಮುಜ್ ಜಲಸಂಧಿ ವಿಷಯದಲ್ಲಿ ಮತ್ತೆ ಒಂದು ಅನ್ಸರ್ಟನಿಟಿ ಬಂದಿದ್ದಕ್ಕೆ ಇರಾನ್ ಒಮನ್ ಜೊತೆ ಶಿಪ್ಪಿಂಗ್ ಲೇನ್ಸ್ ಅರೇಂಜ್ಮೆಂಟ್ ಬಹುತೇಕ ಮುಗಿತಾ ಬಂತು ಅಂತ ಹೇಳ್ತಿದ್ದಾರೆ. ಆದ್ರೆ ಇನ್ನೂ ಅಮೆರಿಕದಿಂದ ಜಾಸ್ತಿ ಕನ್ಸೆಷನ್ಸ್ ನ ಕೇಳ್ತಿದ್ದಾರೆ ಅವರು. ಅಂದ್ರೆ ಇನ್ನೂ ಫುಲ್ ಆಗಿ ಸಾಲ್ವ್ ಆಗಿಲ್ಲ ಈ ಇಶ್ಯೂ. ಇಂಡಿಯಾಗೆ ಆಯಿಲ್ ಜಾಸ್ತಿ ಟೈಮ್ ಕಷ್ಟ ಇದ್ರೆ ಇನ್ಫ್ಲೇಷನ್, ನಮ್ಮ ರೂಪಿ, ಗವರ್ಮೆಂಟ್ ಫೈನಾನ್ಸ್ ಎಲ್ಲದಕ್ಕೂ ಒಂದ್ ಸ್ವಲ್ಪ ಜಾಸ್ತಿ ಒತ್ತಡ ಬರುತ್ತೆ. ಆಯಿಲ್ ಪ್ರೈಸ್ ಕನ್ಸಿಸ್ಟೆಂಟ್ ಆಗಿ ಜಾಸ್ತಿನೇ ಇರ್ತಾ ಹೋದ್ರೆ. ಚಿನ್ನ ವಿಷಯಕ್ಕೆ ಬಂದ್ರೆ ಶುಕ್ರವಾರ $4350 ನ ದಾಟಿ 2 ತಿಂಗಳ ಹೈಗೆ ಆಗಿತ್ತು. ಆದ್ರೆ ಇವತ್ತು ಬೆಳಿಗ್ಗೆ ಸ್ವಲ್ಪ ಬ್ಯಾಕ್ ಆಗಿದೆ. ನಾನು ನೋಡಿದಾಗ 4320 ಆಸ್ಪಾಸ್ನಲ್ಲಿ ನಡೀತಾ ಇದೆ. ಸುಮಾರು 0.5% ಡೌನ್. ಶುಕ್ರವಾರದ ಸೇಫ್ ಹೆವನ್ ಬೈಯಿಂಗ್ ಇಂದ ಸ್ವಲ್ಪ ತಣ್ಣಗಾಗಿದೆ ಅಥವಾ ಪ್ರಾಫಿಟ್ ಬುಕಿಂಗ್ ಕೂಡ ಪಾರ್ಷಿಯಲಿ ಆಗಿರ್ಬೋದು. ಇನ್ನೂ ಸ್ವಲ್ಪ ಜಾಸ್ತಿನೇ ಇದೆ, ಆದ್ರೆ ಶುಕ್ರವಾರದ ಇದಕ್ಕೆ ಕಂಟಿನ್ಯೂ ಆಗ್ತಿಲ್ಲ ಅಷ್ಟೇ. ಬಾಂಡ್ ಮತ್ತೆ ಕರೆನ್ಸಿ ವಿಷಯಕ್ಕೆ ಬಂದ್ರೆ US 10 ವರ್ಷದ ಟ್ರೆಜರಿ yield 4.64% ಗೆ ಸ್ವಲ್ಪ ಇಳಿದಿದೆ. ಜಾಬ್ಸ್ ಡೇಟಾ ವೀಕ್ ಬಂದ ಮೇಲೆ USD INR ಕ್ರೂಡ್ ಆಯಿಲ್ ಒತ್ತಡ ಇರೋದ್ರಿಂದ ಇಂಪಾರ್ಟೆಂಟ್ ಆಗಿ ಗಮನಿಸಬೇಕಾದ ವಿಷಯ ಇದು. ಒಟ್ಟಿನಲ್ಲಿ ವರ್ಲ್ಡ್ ಮಾರ್ಕೆಟ್ ಸ್ಟೋರಿ ಅಂದ್ರೆ ಇವತ್ತು ಸ್ವಲ್ಪ ಪಾಸಿಟಿವ್ ಆಗಿದ್ರು ಫುಲ್ ಕ್ಲಿಯರ್ ಸಿಗ್ನಲ್ ಅಂತೂ ಅಲ್ಲ. ಸ್ವಲ್ಪ ನೋಡ್ಕೊಂಡು ಟ್ರೇಡ್ ಮಾಡಿ. ವಾಲ್ ಸ್ಟ್ರೀಟ್ ರೆಕಾರ್ಡ್ ಕ್ಲೋಸ್. ಏಷ್ಯಾ ಇವತ್ತು ಫುಲ್ ಸ್ಟ್ರಾಂಗ್, ಎಸ್ಪೆಷಲಿ ನಿಕಿಮು, ಇವೆಲ್ಲ ಗುಡ್ ನ್ಯೂಸ್. ಆದ್ರೆ ಕ್ರೂಡ್ ಆಯಿಲ್ $84 ಆಸ್ಪಾಸ್ಲೇ ಇರೋದು, ಡೋ ಫ್ಯೂಚರ್ ಸ್ವಲ್ಪ ಮಾರ್ನಿಂಗ್ ಡೌನ್ ಇರೋದು, ಗೋಲ್ಡ್ ಸ್ವಲ್ಪ ತಣ್ಣಗಾಗಿರೋದು, ಇವೆಲ್ಲ ಸೇರಿ ಕ್ಲಿಯರ್ ಸಿಗ್ನಲ್ ಇಲ್ಲ ಅಂತ ತೋರಿಸುತ್ತೆ. ಬನ್ನಿ ಇಂಪಾರ್ಟೆಂಟ್ ನ್ಯೂಸ್ ಮತ್ತೆ ಡೇಟಾ ಇವತ್ತು ಏನಪ್ಪಾ ಎಫೆಕ್ಟ್ ಅಂತ ನೋಡ್ಕೊಂಬೋಣ. ಫಸ್ಟ್ ಒನ್ ನಾವು ಆಲ್ರೆಡಿ ನೋಡಿದ್ವಿ, ಹಾರ್ಮುಜ್ ವಿಷಯ ಇನ್ನೂ ಸಾಲ್ವ್ ಆಗಿಲ್ಲ. ಇರಾನ್ ಒಮನ್ ಜೊತೆ ಶಿಪ್ಪಿಂಗ್ ಅರೇಂಜ್ಮೆಂಟ್ ಹತ್ರ ಬಂದಿದ್ದಾರೆ ಅಂತ ಹೇಳ್ತಿದ್ದಾರೆ. ಆದ್ರೆ ಇನ್ನೂ ಡಿಮ್ಯಾಂಡ್ಸ್ ಇದೆ. ಇದರಿಂದ ಕ್ರೂಡ್ ಪ್ರೈಸ್ ಸ್ವಲ್ಪ ಚಂಚಲವಾಗಿ ಇರುತ್ತೆ. ಆಯಿಲ್ ಕಂಪ್ನಿಗಳಿಗೆ, ಫ್ಲೈಟ್ ಕಂಪ್ನಿಗಳಿಗೆ, ಪೇಂಟ್, ಟೈರ್ ಕಂಪ್ನಿಗಳಿಗೆ ನೆಗೆಟಿವ್. ಆದ್ರೆ ಈ ONGC, ಆಯಿಲ್ ಇಂಡಿಯಾ ಈ ತರ ಪ್ರೊಡ್ಯೂಸ್ ಮಾಡೋ ಕಂಪ್ನಿಗಳಿಗೆ ಸಪೋರ್ಟಿವ್ ಆಗಿರುತ್ತೆ. ಸೆಕೆಂಡ್, ಇವತ್ತು ಫುಲ್ ರಿಸಲ್ಟ್ ಒನ್ ಡೇ ಸುಮಾರು 20 ಕಂಪ್ನಿಗಳ ರಿಸಲ್ಟ್ ಬರುತ್ತೆ. ಯಾವ್ಯಾವ್ದು? ವೊಡಾಫೋನ್ ಐಡಿಯಾ, ಬಾಷ್, ಆಸ್ಟ್ರಾಜೆನಿಕಾ ಫಾರ್ಮಾ, ಭಾರತ್ ಫೋರ್ಜ್, ಗ್ಲ್ಯಾಂಡ್ ಫಾರ್ಮಾ, ಇನ್ಫಾ ಎಡ್ಜ್, ಜಿ ಎಂಟರ್ಟೈನ್ಮೆಂಟ್ ಇವೆಲ್ಲ ಸೇರಿ ಕೆಲವು ಆಗ್ಲೇ ಔಟ್ ಆಗಿದೆ ನೋಡಿ. ಲೈಕ್ ಟೈಟಾನ್ ಸೂಪರ್ ಕ್ವಾರ್ಟರ್ ಕೊಟ್ಟಿದೆ. ಲೈಕ್ ಪ್ರಾಫಿಟ್ 62.9% ಇಯರ್ ಆನ್ ಇಯರ್ ಜಾಸ್ತಿ ಆಗಿ, ರೆವೆನ್ಯೂ 29.3% ಜಾಸ್ತಿ, ಮಾರ್ಜಿನ್ 14% ಸುಧಾರಿಸಿದೆ. ಇದು ಕನ್ಸ್ಯೂಮರ್ ಮತ್ತೆ ರಿಟೇಲ್ ಸ್ಟಾಕ್ ಗಳಿಗೆ ಗುಡ್ ನ್ಯೂಸ್. ಆಯಿಲ್ ಇಂಡಿಯಾ ಪ್ರಾಫಿಟ್ 253% ಇಯರ್ ಆನ್ ಇಯರ್ ಮೇಲಕ್ಕೆ ಹೋಗಿದೆ. ಆಯಿಲ್ ಪ್ರೈಸ್ ಜಾಸ್ತಿ ಆಗಿದ್ರೆ ಡೈರೆಕ್ಟ್ ಬೆನಿಫಿಟ್ ಇದು. ಪವರ್ ಫೈನಾನ್ಸ್ ಕಾರ್ಪ್ ಸ್ವಲ್ಪ 2.1% ಜಾಸ್ತಿ ಪ್ರಾಫಿಟ್ ಜಾಸ್ತಿ. ಇಂಟರಿಮ್ ಡಿವಿಡೆಂಡ್ ಕೂಡ ಡಿಕ್ಲೇರ್ ಮಾಡಿದ್ದಾರೆ ಅವರು.
ಕೇನ್ಸ್ ಟೆಕ್ನಾಲಜಿ ರೆವೆನ್ಯೂ ಚೆನ್ನಾಗಿ ಜಾಸ್ತಿ ಆಗಿದ್ರು ಪ್ರಾಫಿಟ್ ಮಾತ್ರ 24.4% ಡೌನ್. ಮಾರ್ಜಿನ್ ಪ್ರೆಷರ್ ಸ್ಟೋರಿ ಇದು. ಇಡೀ EMS ಎಲೆಕ್ಟ್ರಾನಿಕ್ ಸೆಕ್ಟರ್ ಗಮನಿಸಬೇಕಾದ ವಿಷಯ. ಥರ್ಡ್ ಬಂದು RBI ರಿವಾಲ್ವಿಂಗ್ ಕ್ರೆಡಿಟ್ ಡ್ರಾಪ್ ಪ್ರಪೋಸಲ್. ಇನ್ನು NBFC ಗಳಿಗೆ, ಪ್ರೈವೇಟ್ ಬ್ಯಾಂಕ್ ಗಳಿಗೆ ಓವರ್ ಹ್ಯಾಂಗ್ ಇದ್ದೇ ಇದೆ. ಇದೇ ಒಂದು ಶುಕ್ರವಾರ ಫೈನಾನ್ಷಿಯಲ್ ಸ್ಟಾಕ್ ಕುಸಿಲಿಕ್ಕೆ ಕಾರಣ ಕೂಡ. ಬಜಾಜ್ ಫೈನಾನ್ಸ್ ಆಲ್ಮೋಸ್ಟ್ 6% ಬಿದ್ದಿತ್ತು. ಇವತ್ತು ಇದ್ರ ಬಗ್ಗೆ ಏನಾದ್ರು ಕ್ಲಾರಿಟಿ ಬರುತ್ತೋ ಹೆಂಗೋ ಗಮನಿಸೋಣ. ನಾಲ್ಕನೇದಾಗಿ ಮಳೆ ವಿಷಯ ಕೂಡ ಗಮನಿಸಿ. IMD ಆಗಸ್ಟ್ 15 ಕೆಲ ಜಾಗದಲ್ಲಿ ಹೆವಿ ರೈನ್ ಫಾಲ್ ಇರುತ್ತೆ ಅಂತ ಅಲರ್ಟ್ ಕೊಟ್ಟಿದೆ. ಇದು ಅಗ್ರಿ ಮತ್ತೆ FMCG ರೂರಲ್ ಡಿಮ್ಯಾಂಡ್ ಸ್ಟಾಕ್ ಗೆ ಸಂಬಂಧ ಇರುತ್ತೆ. ಅಂಡ್ ಇವತ್ತಿನ ಇಂಡಿಯನ್ ಮಾರ್ಕೆಟ್ ಔಟ್ಲುಕ್ ಹೆಂಗಿದೆ ನೋಡ್ಕೊಂಡ್ ಬರೋಣ. ಶುಕ್ರವಾರ ವೀಕ್ ಸೆಷನ್ ಆಗಿದ್ದು ನೋಡಿದ್ವಿ ಅಲ್ವಾ. ಸೆನ್ಸೆಕ್ಸ್ ಆಲ್ಮೋಸ್ಟ್ 455 ಕೆಳಗಡೆ ಬಿತ್ತು 0.58%. ನಿಫ್ಟಿ 65 ಪಾಯಿಂಟ್ಸ್ ಕೆಳಗಡೆ ಬಿತ್ತು 0.27%. RBI ಡ್ರಾಫ್ಟ್ ನಾಮ್ ನ್ಯೂಸ್ ಮತ್ತೆ ಆಯಿಲ್ ಪ್ರೈಸ್ ಮೇಲಕ್ಕೆ ಹೋಗಿದ್ದಕ್ಕೆ ಫೈನಾನ್ಷಿಯಲ್ ಡ್ರ್ಯಾಗ್ ಮಾಡಿದ್ದು. ಆಟೋ IT ಸ್ವಲ್ಪ ಚೆನ್ನಾಗಿತ್ತು, 1.4% 1% ಮೇಲಕ್ಕೆ ಹೋಗಿದ್ವು. ಅದು ಮಿಡ್ ಕ್ಯಾಪ್ 0.2% ಅಪ್ ಅಲ್ಲಿ ಇತ್ತು, ಬಟ್ ಸ್ಮಾಲ್ ಕ್ಯಾಪ್ ಸ್ವಲ್ಪ ಡೌನ್ ಅಲ್ಲಿ ಇತ್ತು. ಇವತ್ತಿನ ಮಿಕ್ಸ್ಡ್ ಗ್ಲೋಬಲ್ ಸೆಟಪ್ ನೋಡಿದ್ರೆ ವಾಲ್ ಸ್ಟ್ರೀಟ್, ಏಷ್ಯಾ ಪಾಸಿಟಿವ್ ಆದ್ರೆ ಕ್ರೂಡ್ ಆಯಿಲ್ ಹೆಡ್ವಿಂಡ್. ಇವತ್ತು ಕೇರ್ಫುಲ್ ಪಾಸಿಟಿವ್ ಇಂದ ಫ್ಲಾಟ್ ಓಪನಿಂಗ್ ಇರುತ್ತೆ ಅನ್ಸುತ್ತೆ. ಫುಲ್ ರಿಸಲ್ಟ್ ಆಗಿರೋದ್ರಿಂದ ಸ್ಟಾಕ್ ಸ್ಪೆಸಿಫಿಕ್ ಆಕ್ಷನ್ ಜಾಸ್ತಿ ಇರುತ್ತೆ. ಗಮನಿಸಬೇಕಾದ ಸೆಕ್ಟರ್ ಗಳು ಯಾವ್ದಪ್ಪ ಅಂದ್ರೆ IT ಮತ್ತೆ ಆಟೋ. ಇವು ಶುಕ್ರವಾರದ ಲೀಡರ್ಸ್. ಇವತ್ತು ಚಿಪ್ ಸ್ಟಾಕ್ ಸ್ಟ್ರೆಂತ್ IT-ಗೂ ಸಪೋರ್ಟ್ ಕೊಡಬಹುದು, ನೋಡುವ. ಫೈನಾನ್ಷಿಯಲ್ NBFCs ನೋಡಬೇಕು, ಬಿಕಾಸ್ RBI ಡ್ರಾಫ್ಟ್ ಪ್ರಪೋಸಲ್ ಇನ್ನೂ ಡೈಜೆಸ್ಟ್ ಮಾಡ್ಕೊಂತಿದಾವೆ. ಇವು ಬಜಾಜ್ ಫೈನಾನ್ಸ್ ಇರ್ಬೋದು, ಬಜಾಜ್ ಫಿನ್ಸರ್ವ್ ಇರ್ಬೋದು, ICICI ಬ್ಯಾಂಕ್ ಇರ್ಬೋದು, ಇವನ್ನೆಲ್ಲ ನೋಡ್ಕೊಂತ ಹೋಗೋಣ. ಅಪ್ಸ್ಟ್ರೀಮ್ ಆಯಿಲ್ ಮತ್ತೆ ಗ್ಯಾಸ್ ಲೈಕ್ ONGC, ಆಯಿಲ್ ಇಂಡಿಯಾ, ಇವನ್ನೆಲ್ಲ ಫ್ರೂಟ್ ಫಾರ್ಮ್ ಇರೋದ್ರಿಂದ ಡೈರೆಕ್ಟ್ ಬೆನಿಫಿಷರೀಸ್ ಇವು. OMC ಮತ್ತೆ ಫ್ಲೈಟ್ ಕಂಪನಿಗಳು ಇದು ಸ್ವಲ್ಪ ನೆಗೆಟಿವ್ ಇರ್ತವೆ. ಕನ್ಸ್ಯೂಮರ್ ಮತ್ತೆ ರಿಟೈಲ್, ಟೈಟನ್ ಸ್ಟ್ರಾಂಗ್ ಬೀಟ್ ಇಡೀ ಸ್ಪೇಸ್ ಗೆ ಗುಡ್ ಸಿಗ್ನಲ್ ಕೊಟ್ಟಿದೆ. ನೋಡೋಣ ಬೇರೆ ಎಲ್ಲ ಹೆಂಗ್ ಬಿಹೇವ್ ಮಾಡ್ತವೆ ಅಂತ. ಇವತ್ತು ಫೋಕಸ್ ನಲ್ಲಿರೋ ಮೇನ್ ಕಂಪನಿಗಳು ಅಂದ್ರೆ ಟೈಟಾನ್, ಆಯಿಲ್ ಇಂಡಿಯಾ, PFC, ಕೇನ್ಸ್, ವೊಡಾಫೋನ್, ಅಲ್ಯೂಮಿನಿಯಂ, ಮತ್ತೆ ರೈಟ್ಸ್ ಅಂಡ್ HPCL, ಹಿಟಾಚಿ ಎನರ್ಜಿ ಇಂಡಿಯಾ, ಈ ತರದನ್ನೆಲ್ಲ ನೋಡ್ಬೋದು. FIDI ಡೇಟಾಗ್ ಬಂದ್ರೆ ಶುಕ್ರವಾರದ ಆಗಸ್ಟ್ 7 FII ಕೂಡ 480 crores ಖರೀದಿ ಮಾಡಿದಾವೆ. DI ಕೂಡ 235 crores ಖರೀದಿ ಮಾಡಿದಾವೆ. ಏನಿದ್ರ ಅರ್ಥ? FII ಮತ್ತೆ DI ಎರಡೂ ಶುಕ್ರವಾರ ನೆಟ್ ಬಯರ್ಸ್ ಆಗಿದ್ದಾರೆ. ಇದು ರಿಯಲಿ ಗುಡ್ ಸಿಗ್ನಲ್, ಎಸ್ಪೆಷಲಿ FII ಗೆ. ಯಾಕೆಂದ್ರೆ ಹಿಂದಿನ ವಾರ ಪೂರ್ತಿ FII ಸೆಲ್ಲಿಂಗ್ ಡಾಮಿನೆಂಟ್ ಸ್ಟೋರಿ ಆಗಿತ್ತು. ಇದು ನಾವು ಮೊದಲಿಂದ ಟ್ರ್ಯಾಕ್ ಮಾಡ್ತಿರೋ ಸ್ಟೋರಿಗೆ ಮ್ಯಾಚ್ ಆಗುತ್ತೆ. ಏನು FII ಫ್ಲೋ ಸ್ಟೇಬಲ್ ಆಗ್ತಿದೆ, ಗ್ಲೋಬಲ್ ರೇಟ್ ಕಟ್ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತಿರೋದ್ರಿಂದ ಮತ್ತೆ AI ಮೆಮೊರಿ ಟ್ರೇಡ್ ಅನ್ವೈಂಡ್ ಆಗ್ತಿರೋದ್ರಿಂದ ಹಣ ಇಂಡಿಯಾ ತರ ಮಾರ್ಕೆಟ್ ಗಳಿಗೆ ಬರ್ತಾ ಇದೆ. ಬನ್ನಿ ಇವತ್ತಿನ ನಿಫ್ಟಿ ಟ್ರೇಡ್ಸ್ ಎಲ್ಲ ನೋಡ್ಕೊಂಬರೋಣ. ಗಿಫ್ಟ್ ನಿಫ್ಟಿ ನಾನ್ ಬೆಳಿಗ್ಗೆ ಅರೌಂಡ್ 8:30 ನೋಡಿದಾಗ 24,659 ಆಸ್ಪಾಸ್ ಅಲ್ಲಿ 17 ಪಾಯಿಂಟ್ ವೆರಿ ಫ್ಲಾಟ್ ಅಂತ ಅನ್ಕೋಬಹುದು. ಜಾಸ್ತಿ ಆಗಿದೆ ಅಷ್ಟೇ. ಇದು ಸಣ್ಣ ಪ್ರೀಮಿಯಂ ಟ್ರೇಡರ್. ಶುಕ್ರವಾರ ವಾಲ್ ಸ್ಟ್ರೀಟ್ ಪಾಸಿಟಿವ್ ಇದ್ರು ಸ್ಟ್ರಾಂಗ್ ಗ್ಯಾಪ್ ಅಪ್ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಅಂತ ಗೊತ್ತಾಗುತ್ತೆ. ಕ್ರೂಡ್ ಆಯಿಲ್ ಟೆನ್ಷನ್ ಎಕ್ಸೈಟ್ಮೆಂಟ್ ಸ್ವಲ್ಪ ಕಟ್ ಮಾಡ್ತಿದೆ ಅಂತ ಅರ್ಥ. ಇದು ಪಾರ್ಶಿಯಲಿ ಅಲೈನ್ಮೆಂಟ್ ತರ ಲೈಕ್ ವರ್ಲ್ಡ್ ಮಾರ್ಕೆಟ್ ಒಟ್ನಲ್ಲಿ ಚೆನ್ನಾಗೇ ಇದ್ರು ಏಷ್ಯಾ ಸ್ಟ್ರಾಂಗ್, ವಾಲ್ ಸ್ಟ್ರೀಟ್ ರೆಕಾರ್ಡ್. ಗಿಫ್ಟ್ ನಿಫ್ಟಿ ಒಂದು ಸಾಫ್ಟ್ ರಿಯಾಕ್ಷನ್ ಕ್ರೂಡ್ ಆಯಿಲ್ ರಿಸ್ಕ್ ಇಂಡಿಯಾಗೆ ಬರೋ ಬೆನಿಫಿಟ್ ಕಟ್ ಮಾಡ್ತಿದೆ ಅಂತ ತೋರಿಸುತ್ತೆ. ನಿಫ್ಟಿ ಟ್ರೆಂಡ್ ಸ್ಟೋರಿ ಇವತ್ತು ಹೆಂಗಿದೆ? ಇಂಡೆಕ್ಸ್ ಶುಕ್ರವಾರ 24,570 ಗೆ ಕ್ಲೋಸ್ ಆಗಿ ಇನ್ನು ಬ್ರಾಡ್ ಕನ್ಸಾಲಿಡೇಷನ್ ರೇಂಜ್ ಅಲ್ಲೇ ಇದೆ. ಇವತ್ತಿನ ಸೆಟಪ್ ಒಂದು ಕಾಯ್ಕೊಂಡು ನೋಡೋಣ, ಲೈಕ್ ವೈಟ್ ಮಾಡೋಣ ಅಂತ ಸೆಷನ್ ತರ ಕಾಣ್ತಿದೆ. ಫುಲ್ ಡೈರೆಕ್ಷನಲ್ ಮೂವ್ ಅಂತೂ ಅಲ್ಲ. ಎರಡು ಸೈಡ್ ಬೌಂಡ್ರಿ ಹೊಡೆಯೋವರೆಗೆ ಇವತ್ತಿನ ಹೆವಿ ಅರ್ನಿಂಗ್ಸ್ ಡೇ ಇಂದ ಸ್ಟಾಕ್ ಸ್ಪೆಸಿಫಿಕ್ ಆಕ್ಷನ್ ಇಂಡೆಕ್ಸ್ ಡೈರೆಕ್ಷನ್ ಗಿಂತ ಜಾಸ್ತಿ ಇಂಪಾರ್ಟೆಂಟ್ ಆಗಿರುತ್ತೆ. ಇಂಟ್ರಾಡೇಗೆ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ನೋಡಿದ್ರೆ SBI ಸೆಕ್ಯೂರಿಟೀಸ್ ಪ್ರಕಾರ ರೆಸಿಸ್ಟೆನ್ಸ್ ಬಂದು 24,700 to 730. ಇದರಿಂದ ಮೇಲ್ ಸ್ಟ್ರಾಂಗ್ ಆಗಿ ಹೋದ್ರೆ 850 ಅಥವಾ 25,000 ತನಕ ಹೋಗೋ ಚಾನ್ಸಸ್ ಇದೆ. ಸಪೋರ್ಟ್ ಬಂದು 24,430 to 24,400. ಒಂದು ಡೀಪ್ ಸಪೋರ್ಟ್ ಅಂತ ಅಂದ್ರೆ 24,300 ಗಿಂತ ಕೆಳ ಹೋದ್ರೆ ಸೆಟಪ್ ವೀಕ್ ಆಗಿ 24,000 ತನಕ ಎಕ್ಸ್ಪೋಸ್ ಆಗೋ ಚಾನ್ಸಸ್ ಇರುತ್ತೆ. ಇವತ್ತು ಗಮನಿಸಬೇಕಾದ ವಿಷಯ ಅಥವಾ ಜಾಗ ಏನಪ್ಪಾ ಒಂದು ಸ್ಪಾಟ್ ಗಳು ನಿಫ್ಟಿಯಲ್ಲಿ ಅಂದ್ರೆ, ಆರಂಭದ ಒಂದು ಡೌನ್ ಸೈಡ್ ಅಲ್ಲಿ 24,400 ಗಿಂತ ಮೇಲೆ ಹೋಲ್ಡ್ ಆದ್ರೆ ನಿಯರ್ ಟರ್ಮ್ ಸ್ಟ್ರಕ್ಚರ್ ಗಟ್ಟಿ ಇರುತ್ತೆ. ಬೈಯಿಂಗ್ ರಿಯಾಕ್ಷನ್ ಗೆ ಈ ಜಾಗವನ್ನ, ಈ ಸ್ಪಾಟ್ ಅನ್ನ ವೇಟ್ ಮಾಡಬಹುದು. 24,300 ಗಿಂತ ಕೆಳಗಡೆ ಏನಾದ್ರು ಲೈಕ್ ಡಿಸಿಸಿವ್ಲಿ ಬ್ರೇಕ್ ಆದ್ರೆ ಸೆಟಪ್ ಫುಲ್ ವೀಕ್ ಆಗಿ 24,000 ಕಡೆಗೆ ದಾರಿ ಓಪನ್ ಆಗ್ಬಹುದು. ವಾಲ್ಯೂಮ್ ಜೊತೆಗೆ ಬ್ರೇಕ್ ಆದ್ರೆ ಸೆಲ್ಲರ್ಸ್ ಗೆ ಇದು ವೆರಿ ಅಟ್ರಾಕ್ಟಿವ್ ಸ್ಪಾಟ್. 24,700 to 730 ಸ್ಟ್ರಾಂಗ್ ಆಗಿ ಬ್ರೇಕ್ ಆದ್ರೆ ಇದು ರಿಯಲಿ ಬುಲ್ಲಿಶ್ ಸಿಗ್ನಲ್. 24,850 ಅಥವಾ 25,000 ಕಡೆಗೂ ಇದು ಓಪನ್ ಆಗುತ್ತೆ. ಇವತ್ತಿನ ಮೈನ್ ಇವೆಂಟ್ ರಿಸ್ಕ್ ಗಳೇನಪ್ಪಾ ಅಂತಂದ್ರೆ ಸುಮಾರು 20 ಕಂಪನಿಗಳು ರಿಸಲ್ಟ್ ಬರೋದ್ರಿಂದ ಸ್ಟಾಕ್ ಸ್ಪೆಸಿಫಿಕ್ ಹೆಡ್ಲೈನ್ ಸ್ಪೆಸಿಫಿಕ್ ಸೆಷನ್ ಎಕ್ಸ್ಪೆಕ್ಟ್ ಮಾಡಬಹುದು. ರಿಟೇಲ್ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಪಾಸಿಟಿವ್ ಇರೋ ಗಿಫ್ಟ್ ನಿಫ್ಟಿಯನ್ನ ವೈಟ್ ಮಾಡಿ ನೋಡ್ಕೊಂಡು ಸಿಗ್ನಲ್ ಅಂತ ತಗೊಳ್ಳಿ. ರಶ್ ಮಾಡಿ ಬೈ ಮಾಡೋ ಸಿಗ್ನಲ್ ಅಲ್ಲ. ಫುಲ್ ಅಮೌಂಟ್ ಒಟ್ಟಿಗೆ ಹಾಕೋ ಬದಲಿಗೆ ಸ್ವಲ್ಪ ಎಂಟ್ರಿ ತಗೊಳ್ಳೋದೇ ಸ್ಮಾರ್ಟ್ ಐಡಿಯಾ. ಹಾರ್ಮೋ ಸಿಚುಯೇಷನ್ಸ್ ಇನ್ನ ಫ್ಲೂಯಿಡ್ ಇರೋವರೆಗೆ
ಓಕೆ, ಇಷ್ಟೇ ಗುರು ಇವತ್ತಿನ ಪ್ರೀ ಮಾರ್ಕೆಟ್ ಬ್ರೀಫ್. ಗ್ಲೋಬಲ್ ಸಿಗ್ನಲ್ ಸ್ವಲ್ಪ ಚೆನ್ನಾಗಿದೆ, ಆದ್ರೆ ಕ್ರೂಡ್ ಆಯಿಲ್ ಇನ್ನ ವೈಲ್ಡ್ ಕಾರ್ಡ್. ಮತ್ತೆ ಇವತ್ತಿನ ಹೆವಿ ರಿಸಲ್ಟ್ ಡೇಸ್, ಸ್ಟಾಕ್ ಸ್ಪೆಸಿಫಿಕ್ ಆಕ್ಷನ್ ಇರುತ್ತೆ ಅಂತ ನೋಡ್ಕೊಳ್ಳೋಣ. ಸೇಫ್ ಆಗಿ ಟ್ರೇಡ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. वीडियोस बनाने हैं, फिल्मोरा है ना।